ನಮ್ಮ ಸೊಸೈಟಿಯಲ್ಲಿ ಹಣದ ನಂತರ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಏನಕ್ಕೆ ಗೊತ್ತಾ? ಗೌರವಕ್ಕೆ. ಯಾಕಂದರೆ ನ್ಯಾಯವಾಗಿ ಹಣನ ಸಂಪಾದನೆ ಮಾಡೋದು ಎಷ್ಟು ಕಷ್ಟನೋ, ನಂಬಿಕೆಯಿಂದ ಗೌರವವನ್ನು ಸಂಪಾದಿಸ್ಕೊಳ್ಳೋದು ಸಹ ಅಷ್ಟೇ ಕಷ್ಟ. ನಮ್ಮೆಲ್ರಿಗೂ ರಿಲೇಟ್ ಆಗೋ ಒಂದು ಎಕ್ಸಾಂಪಲ್ನ ನಿಮಗೆ ಹೇಳ್ತೀನಿ. ನಾವು ಬೆಳೆದಿರೋ ಅಟ್ಮಾಸ್ಫಿಯರ್ನ ಇಕ್ಕಿ ನಮ್ಮೆಲ್ರಿಗೂ ಸಹ ರೆಸ್ಪೆಕ್ಟ್ ಅಂದರೆ ಒಂದು ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ಕೆಲವರಿಗೆ ರೆಸ್ಪೆಕ್ಟ್ ಅಂದರೆ ಮನೆ, ಕಾರ್, ಹಾಗೆ ಫೇಮಸ್ ಆದ ಸ್ಕೂಲ್ ಆ್ಯಂಡ್ ಕಾಲೇಜಸಲ್ಲಿ ಓದೋದು. ಇನ್ನು ಕೆಲವರಿಗೆ ಗೌರ್ಮೆಂಟ್ ಜಾಬ್ ಮಾಡೋದ್ರಲ್ಲಿ, ಚೆನ್ನಾಗಿ ಹಣ ಸಂಪಾದನೆ ಮಾಡೋದು, ಇದೆಲ್ಲ ಸಹ ಗೌರವಕ್ಕೆ ರಿಲೇಟ್ ಆಗಿರುತ್ತೆ. ಆದರೆ ನೀವು ಗಮನಿಸಿದ್ರೆ ಇವೆಲ್ಲ ಕೆಲವು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ಮೂಲಕ ಬರೋ ರೆಸ್ಪೆಕ್ಟ್ನ ಬಗ್ಗೆ ಹೇಳ್ತಿದೆ. ನಿಜಕ್ಕೆ ಇದೆಲ್ಲದಕ್ಕಿಂತ ಇಂಡಿವಿಜುವಲಿಸ್ಟಿಕ್ ರೆಸ್ಪೆಕ್ಟ್, ಈ ರೆಸ್ಪೆಕ್ಟ್ನ ಸಂಪಾದಿಸ್ಕೊಳ್ಬೇಕು ಅಂತ ತುಂಬ ಜನರಿಗೆ ಇರುತ್ತೆ. ಈ ರೆಸ್ಪೆಕ್ಟ್ನ ಸಂಪಾದನೆ ಮಾಡಬೇಕಂದ್ರೆ ಏನೋ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿಬಿಡಬೇಕು, ಅಸಾಧ್ಯಗಳನ್ನ ಸಾಧ್ಯ ಮಾಡಿಬಿಡಬೇಕು, ಅಂತ್ಯ ಇಲ್ಲದ ಆತ್ಮವಿಶ್ವಾಸದ ಜೊತೆ ಎಲ್ಲರನ್ನ ಲೀಡ್ ಮಾಡಬೇಕು ಅನ್ನೋ ಪ್ರೆಷರ್ ಅವಶ್ಯಕತೆ ಇಲ್ಲ. ನಾವು ತಗೊಳ್ಳೋ ಚಿಕ್ಕ ಚಿಕ್ಕ ನಿರ್ಧಾರಗಳು ಆಪೋಸಿಟ್ ಪರ್ಸನ್ ನಮ್ಮನ್ನ ಗೌರವದಿಂದ ಟ್ರೀಟ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನು ನಿರ್ಧರಿಸುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮ್ಮ ಬಗ್ಗೆ ಇಲ್ಲದೆ ಇರೋದನ್ನು ಹೇಳ್ತಿರೋವಾಗ ನೀವು ಅವ್ರನ್ನ ಸ್ಟಾಪ್ ಮಾಡದೇ ಇರೋದು, ಅವ್ರನ್ನ ಅಪೋಸ್ ಮಾಡದೇ ಇರೋದು, ನೀವು ಕಷ್ಟದಲ್ಲಿರೋವಾಗ ಕೇರ್ ಮಾಡದೇ ಇರೋರು ಇರ್ತಾರಲ್ವ, ಅವರು ಕಷ್ಟದಲ್ಲಿರೋವಾಗ ನೀವು ಅವ್ರನ್ನ ಹೆಚ್ಚಾಗಿ ಕೇರ್ ಮಾಡಿದ್ರೆ ನಿಮಗೆ ರೆಸ್ಪೆಕ್ಟ್ ಬರಲ್ಲ. ನಿಮ್ಮನ್ನ ಯಾರಾದರೂ ಕಿಂಡಲ್ ಮಾಡಿ ಮಾತಾಡ್ತಿರೋವಾಗ ಸುಮ್ಮನೆ ಪ್ರಾಬ್ಲಮ್ ಯಾಕೆ ಅಂತ ಸುಮ್ಮನೆ ಆಗಿಬಿಡೋದು, ಇದರಿಂದ ಸಹ ರೆಸ್ಪೆಕ್ಟ್ ಬರಲ್ಲ. ನೆನ್ಪಿಟ್ಕೊಳ್ಳಿ, ನೀವೇನಾದರೂ ಇಂತಹ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಯಾವ ರೀತಿ ಬಿಹೇವ್ ಮಾಡಿದ್ರೂ ಪರವಾಗಿಲ್ಲ ಅಂತ ನೀವು ಬೇರೆಯವ್ರಿಗೆ ಪರ್ಮಿಷನ್ ಕೊಡೋ ಹಾಗೆ ಆಗುತ್ತೆ. ಅವರು ಲೈನ್ ಕ್ರಾಸ್ ಮಾಡಿ ಮಾತಾಡೋವಾಗ ಅದನ್ನು ತಡಿದೇ ಇರೋದು ಪ್ರಾಬ್ಲಮ್ ಆಗುತ್ತೆ. ಬಂಧಗಳನ್ನ ಸಹಿಸ್ಕೊಳ್ಳೋದು ತಪ್ಪಲ್ಲ, ಆದರೆ ನಿಮ್ಮ ಬೆಲೆನ ಕಡಿಮೆ ಮಾಡಿಕೊಂಡು ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ಈ ವಿಡಿಯೋ ನಾವು ರೆಸ್ಪೆಕ್ಟ್ನ ಹೇಗೆ ಸಂಪಾದಿಸ್ಕೊಳ್ಬೇಕು ಅನ್ನೋದಕ್ಕೆ ಉಪಯೋಗ ಆಗುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ರೆಸ್ಪೆಕ್ಟ್ನ ಮೇಲೆ ನಿಮಗಿರೋ ಪರ್ಸ್ಪೆಕ್ಟಿವ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನ್ನೊಂದು ಪ್ರಶ್ನೆ ಇದೆ. ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿರೋ ಪರ್ಸನ್ ಆಗಿರ್ಬೋದು, ಯಾವಾಗಲಾದರೂ ನಿಮ್ಮನ್ನ ಕಿಂಡಲ್ ಮಾಡಿ ಮಾತಾಡೋವಾಗ ಆಗಲಿ ಅಥವಾ ನಿಮ್ಮನ್ನ ಅವಮಾನ ಮಾಡೋವಾಗಲಿ ನೀವು ಅವ್ರನ್ನ ಸ್ಟಾಪ್ ಮಾಡಿದ್ದೀರಾ? ಅವ್ರನ್ನ ಅಪೋಸ್ ಮಾಡಿ ಮಾತಾಡಿದ್ದೀರಾ? ಇಲ್ಲ ಪ್ರಾಬ್ಲಮ್ ಯಾಕೆ ಬಿಡು, ಅವ್ನು ಏನಾದರೂ ಮಾತಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗಿದ್ದೀರಾ? ಇನ್ ಕೇಸ್ ನೀವು ಅವ್ರನ್ನ ಸ್ಟಾಪ್ ಮಾಡಿ ಅಪೋಸ್ ಮಾಡಿ ಹಂಗಲ್ಲ ಅಂತ ನೀವು ಹೇಳಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ನೀವು ಸ್ಟಾಪ್ ಮಾಡಿಲ್ಲ, ಅವ್ರನ್ನ ಅಪೋಸ್ ಮಾಡಿಲ್ಲ, ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಬಿಡು ಅಂತ ಇಗ್ನೋರ್ ಮಾಡಿದ್ದೀರಾ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಹಾಗೆ ಇಗ್ನೋರ್ ಮಾಡಿದ್ದೀನಿ. ಯಾಕೆ ಸುಮ್ಮನೆ ನಾನು ಅದಕ್ಕೆ ಅವ್ರನ್ನ ಸ್ಟಾಪ್ ಮಾಡಿ ಅಪೋಸ್ ಮಾಡಿ ಯಾಕೆ ಸುಮ್ಮನೆ ಪ್ರಾಬ್ಲಮ್ನ ಇನ್ನೂ ಗ್ರೋ ಅಪ್ ಮಾಡೋದು, ಬಿಡು ಇಟ್ಸ್ ಓಕೆ ಅಂತ ಮಾಡಿದ್ದೀನಿ. ಸೊ ನಿಮ್ಮಲ್ಲಿ ಎಷ್ಟು ಜನ ಅದನ್ನು ಅಪೋಸ್ ಮಾಡಿ ಅದನ್ನು ಸ್ಟಾಪ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ನಿಮ್ಮ ಸೈಲೆನ್ಸೇ ನಿಮ್ಮ ಶತ್ರು. ನೀವು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಜನರು ನೀವು ಕೇಳ್ದಂಗೆ ನಿಮ್ಮನ್ನ ಟ್ರೀಟ್ ಮಾಡಲ್ಲ. ಅವ್ರಿಗೆ ನಿಮ್ಮ ಮೇಲೆ ಇರೋ ಅಭಿಪ್ರಾಯನ ಇಕ್ಕಿ ಟ್ರೀಟ್ ಮಾಡ್ತಾರೆ. ಆದರೆ ಅವರು ಹೇಗೆ ಬಿಹೇವ್ ಮಾಡಿದ್ರು ನೀವು ಅದನ್ನು ತಡಿದೇ ಬಿಟ್ಬಿಡ್ತಿದ್ದೀರಾ ಅಂದರೆ ಅದು ನಿಮಗೆ ಓಕೆ ಏನು ಅನ್ನೋ ಮೀನಿಂಗ್ ಬಂದುಬಿಡುತ್ತೆ. ನೀವು ಅವ್ರಿಗೆ ಸೆಕೆಂಡ್ ಚಾನ್ಸಸ್ ಕೊಡ್ತಾನೆ ಇರ್ತೀರಾ. ಆದರೆ ಅವರ ಮಾತಿಗೆ ನೀವು ಹರ್ಟ್ ಆದರೂ ಸಹ ನಿಮಗೆ ಏನೋ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ಅವರು ಅರ್ಥ ಮಾಡ್ಕೊಳ್ತಾರೆ. ನೀವು ಬೇಜಾರಲ್ಲಿದ್ದರೂ ಸಹ ನಿಜ ಹೇಳದೆ ಸೈಲೆಂಟ್ ಆಗಿದ್ದರೆ ನಿಮ್ಮ ಫೀಲಿಂಗ್ಸ್ಗೆ ನೀವು ಪ್ರಿಯಾರಿಟಿ ಕೊಡಲ್ಲ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಹಾಗೆ ನಿಮ್ಮ ಸೈಲೆನ್ಸೇ ಅವ್ರಿಗೆ ಪರ್ಮಿಷನ್ ಆಗುತ್ತೆ. ಹೀಗೆ ಕಂಟಿನ್ಯೂ ಆದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ಬಿದ್ದೋಗುತ್ತೆ. ಆದರೆ ಇಲ್ಲಿ ಒಂದು ಸತ್ಯನ ಮರ್ತೋಗಬೇಡಿ, ಇವೆಲ್ಲ ನಿಮ್ಮ ಭಯದಿಂದನೋ ಅಥವಾ ಬಲಹೀನತೆಯಿಂದನೋ ಆಗ್ತಿಲ್ಲ. ಕೇವಲ ನೀವು ಸೈಲೆಂಟಾಗಿ ಇರೋದ್ರಿಂದ ಮಾತ್ರನೇ ಆಗ್ತಿದೆ. The only person who can continuously and consistently set the boundaries that you need is you. ಯಾವಾಗ ನೀವು ಇನ್ನು ಸಾಕು ಅಂತ ಫಿಕ್ಸ್ ಆಗ್ತಿರೋ ಆವಾಗಲೇ ನೀವು ಕಂಪ್ಲೀಟ್ ಸ್ಟೋರಿನ ಬದಲಾಯಿಸ್ಬಿಡ್ತೀರಾ. ಲಿಮಿಟ್ ಅನ್ನೋದು ಅಡ್ಡ ಅಲ್ಲ, ಅದೊಂದು ಮಿರರ್. ಜನರಲ್ ಆಗಿ ನಮ್ಮಲ್ಲಿ ತುಂಬ ಜನರಿಗೆ ಒಂದು ತಪ್ಪು ಅಭಿಪ್ರಾಯ ಇದೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಲಿಮಿಟ್ನ ಅಥವಾ ಬೌಂಡರೀಸ್ನ ಸೆಟ್ ಮಾಡ್ಕೊಳ್ತಿದ್ದಾರೆ ಅಂದರೆ ತಕ್ಷಣ ಆ ವ್ಯಕ್ತಿಗೆ ಮನುಷ್ಯರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ,
ಎಲ್ಲರನ್ನ ದೂರ ಇಡೋಕೆ ಅಭ್ಯಾಸ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಕೊಳ್ತಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಬೌಂಡರಿ ಅನ್ನೋ ಹೆಸರಲ್ಲಿ ಒಂದು ಇನ್ವಿಸಿಬಲ್ ವಾಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಮನುಷ್ಯರ ಮಧ್ಯೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಅಂತ ಅನ್ಕೊಳ್ತಾರೆ. ಹಾಗೆ ಸೈಲೆನ್ಸ್ ಸಹ ಹೆಚ್ಚಾಗುತ್ತೆ ಅಂತ ಅನ್ಕೊಳ್ತಾರೆ. ಆದರೆ ನಿಜಕ್ಕೆ ಬೌಂಡರೀಸ್ ಅಂದರೆ ಉಳಿದಿರೋರನ್ನ ದೂರ ಇಡೋದಲ್ಲ, ನೀವು ಡಿಸರ್ವ್ ಮಾಡೋ ಜಾಗದಲ್ಲಿ ನೀವು ಇಡ್ಸೋದು. ಡೇರಿಂಗ್ ಟು ಸೆಟ್ ಬೌಂಡರೀಸ್ ಈಸ್ ಅಬೌಟ್ ಹ್ಯಾವಿಂಗ್ ದ ಕರೇಜ್ ಟು ಲವ್ ಅವರ್ ಸೆಲ್ಫ್ ಆ್ಯಂಡ್ ಇವನ್ ವೆನ್ ವಿ ರಿಸ್ಕ್ ಡಿಸಪಾಯಿಂಟಿಂಗ್ ಅದರ್ಸ್. ಮಾನವ ಸಂಬಂಧಗಳ ಕಾಂಟೆಕ್ಸ್ಟಲ್ಲಿ ಬೌಂಡರೀಸ್ನ ಅರ್ಥ ಏನಂದರೆ, ನನ್ನ ಮನಃಶಾಂತಿನ ಕಾಪಾಡ್ಕೊಳ್ಳೋ ಅಷ್ಟು ವ್ಯಾಲ್ಯೂನ ನನಗೆ ನಾನು ಕೊಟ್ಕೊಳ್ತೀನಿ. ಹಾಗೆ ನಿಮ್ಮ ಮೇಲೆ ನನಗೆ ಗೌರವ ಇದೆ, ಆದರೆ ಅದಕ್ಕಿಂತ ಹೆಚ್ಚು ಗೌರವ ನನಗೆ ನನ್ನ ಮೇಲೆ ಇದೆ ಅಂತ ಸ್ಟ್ರಾಂಗ್ ಆಗಿ ಹೇಳೋದು. ಇದು ಆಪೋಸಿಟ್ ಪರ್ಸನ್ಗೆ ನೀವು ನಿಮ್ಮ ಬಗ್ಗೆ ಕ್ಲಾರಿಟಿ ಕೊಟ್ಟಂಗೆ ಆಗುತ್ತೆ, ಹೊರತು ಕಂಡೀಷನ್ಸ್ ಹಾಕಿರೋ ಹಾಗೆ ಆಗಲ್ಲ. ಯಾವಾಗ ನೀವು ನಿಮ್ಮ ಲಿಮಿಟ್ಸ್ನ ಕಾಮಾಗಿ ಉಳಿದಿರೋರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡ್ತಿರೋ ಆವಾಗಲೇ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಇರುತ್ತೆ. ನಿಮ್ಮನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ನೀವೇ ಹೇಳ್ತಿರೋದ್ರಿಂದ ಮಿಸ್ಕಮ್ಯುನಿಕೇಷನ್ಗೆ ಚಾನ್ಸೇ ಇರಲ್ಲ. ಆದರೆ ಇಲ್ಲಿ ಕನ್ಸಿಸ್ಟೆನ್ಸಿಗೆ ಕೀ ರೋಲ್ ಇರುತ್ತೆ. ಹಾಗೆ ಇಲ್ಲಿ ಪೇಷನ್ಸ್ ಸಹ ತುಂಬ ಮುಖ್ಯ. ಯಾಕಂದರೆ ನೀವು ಈ ಬೌಂಡರೀಸ್ ಮ್ಯಾಟರಲ್ಲಿ ಎಷ್ಟು ಕಮಿಟೆಡ್ ಆಗಿದ್ದೀರಾ ಅನ್ನೋದು ತುಂಬ ಮುಖ್ಯ. ನೋ ಹೇಳೋದನ್ನು ಕಲ್ತ್ಕೊಳ್ಳಿ. ಇವಾಗ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಇಷ್ಟ ಇಲ್ಲ ಅಂದರೂ ಜನಗಳಿಗೋಸ್ಕರ ಎಸ್ ಅಂತ ಹೇಳಿರೋ ಸಿಚುಯೇಷನ್ಸ್ನ ನಿಮ್ಮ ಲೈಫಲ್ಲಿ ಎಷ್ಟು ಸರಿ ಫೇಸ್ ಮಾಡಿದ್ದೀರಾ? ಥಿಂಕ್ ಮಾಡಿ ಹೇಳಿ. ನನ್ನ ಲೈಫಲ್ಲಿ ಹಾಗೆ ಎಸ್ ಹೇಳಿ ರಿಗ್ರೆಟ್ ಆಗಿರೋ ಸಿಚುಯೇಷನ್ಸ್ ತುಂಬಾ ಇದೆ. ಸೊ ಈ ರೀತಿ ಆಗಬಾರ್ದು ಅಂತ ಅಂದ್ಕೊಂಡ್ರೆ ನೋ ಹೇಳೋದಕ್ಕೆ ಕಲ್ತ್ಕೊಳ್ಳೇಬೇಕು. ನೀವು ನಿಮ್ಮ ಬಾಸ್ ಲೇಟ್ ಅವರ್ಸಲ್ಲಿ ಕೆಲಸ ಮಾಡು ಅಂತ ಕೇಳಿದಾಗ ಲೇಜಿ ಆಗಿದ್ದರೂ ಸಹ ಸಿನ್ಸಿಯಾರಿಟಿ ಇಲ್ಲ ಅಂತ ಅಂದ್ಕೊಳ್ಬಿಡ್ತಾರೇನೋ ಅಂತ ಕಷ್ಟಪಟ್ಕೊಂಡು ನೀವು ಎಸ್ ಅಂತ ಹೇಳ್ತೀರಾ. ಹಾಗೆ ಲೈಫಲ್ಲಿ ಒಂದು ಸರಿ ಸಹ ನಿಮಗೆ ಹೆಲ್ಪ್ ಮಾಡದೇ ಇರೋರು ನಿಮ್ಮನ್ನ ಹೆಲ್ಪ್ ಕೇಳಿದ್ರೆ ಕರುಣೆಯಿಂದ ಎಸ್ ಅಂತ ಹೇಳ್ತೀರಾ. ಆದರೆ ನೀವು ಹಾಗೆ ಪ್ರತಿಯೊಂದಕ್ಕೂ ಎಸ್ ಅಂತ ಹೇಳ್ತಾ ಹೋದರೆ ನಿಮಗೆ ಮನಃಶಾಂತಿ ಇಲ್ಲದೆ ಹೋಗುತ್ತೆ. ವೆನ್ ಯು ಸೇ ಎಸ್ ಟು ಅದರ್ಸ್, ಮೇಕ್ ಶ್ಯೂರ್ ಯು ಆರ್ ನಾಟ್ ಸೇಯಿಂಗ್ ನೋ ಟು ಯುವರ್ ಸೆಲ್ಫ್. ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನೆಂದರೆ, ನೀವು ಅಭ್ಯಾಸವಾಗಿ ಎಸ್ ಅಂತ ಹೇಳ್ತಾ ಹೋದರೆ ನಿಮ್ಮ ಒಳ್ಳೆತನವನ್ನು ಅವರು ಅನ್ಫೇರ್ ಆಗಿ ಟ್ರೀಟ್ ಮಾಡ್ತಾರೆ. ನೀವು ಕೊಡೋವರೆಗೂ ಆಪೋಸಿಟ್ ಪರ್ಸನ್ ಕೇಳ್ತಾನೆ ಇರ್ತಾರೆ. ಇನ್ನು ಲೈಫಲ್ಲಿ ಒಂದು ಪಾಯಿಂಟ್ ಬರೋ ಅಷ್ಟರಲ್ಲಿ ನಿಮ್ಮ ಹತ್ರ ಕೊಡೋಕ್ಕೆ ಏನೂ ಇರಲ್ಲ. ಎಮೋಷ್ನಲ್ ಆಗಿ ಕಂಪ್ಲೀಟಾಗಿ ಡ್ರೈನ್ ಆಗಿಬಿಡ್ತೀರಾ. ಅದಕ್ಕೆ ಅನ್ನೆಸೆಸರಿ ವಿಷಯಗಳಿಗೆ ನೋ ಹೇಳೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಾವು ಗ್ರೇಸ್ಫುಲ್ಲಾಗಿ ನೋ ಹೇಳೋದ್ರ ಮೂಲಕನೇ ಶುರು ಆಗುತ್ತೆ. ಹಾಗೆ ಅನಾವಶ್ಯಕವಾಗಿರೋದಕ್ಕೆಲ್ಲ ನೋ ಹೇಳೋದ್ರಿಂದ ಅವಶ್ಯಕತೆ ಇರೋದಕ್ಕೆ ಎಸ್ ಅಂತ ಹೇಳೋ ಅವಕಾಶ ಹೆಚ್ಚಾಗಿರುತ್ತೆ. ಆ್ಯಂಡ್ ಈ ಎಸ್ಗಳು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು, ನಿಮ್ಮ ಮೌನ ಸಹ ಮಾತಾಡುತ್ತೆ. ನಾವು ಅವಾಗ ಮರ್ತೋಗೋ ಅಂತ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಸೈಲೆನ್ಸ್ ಇಸ್ ಆಲ್ಸೋ ಕಮ್ಯುನಿಕೇಷನ್. ಕೆಲವು ಸಿಚುಯೇಷನ್ಸ್ಗಳಲ್ಲಿ ನಮ್ಮ ಮೌನ ಸಹ ಆಪೋಸಿಟ್ ಪರ್ಸನ್ಗೆ ಆನ್ಸರ್ನ ಹಾಗೆ ಅನಿಸುತ್ತೆ. ಎಕ್ಸಾಂಪಲ್ಗೆ, ನಿಮ್ಮ ವೈಫ್ ಬರ್ಡೇನ ನೀವು ಮರ್ತೋಗಿ ವಿಶ್ ಮಾಡದೆ ಆಫೀಸ್ಗೆ ಹೋದ್ರಿ ಅಂತ ಅಂದ್ಕೊಳ್ಳಿ. ಈವ್ನಿಂಗ್ ನೀವು ಮನೆಗೆ ಬಂದಾಗ್ಲಿಂದ ನಿಮ್ಮ ವೈಫ್ ಕೊಡೋ ಸೈಲೆಂಟ್ ಲುಕ್ಸಲ್ಲಿ ನಿಮಗೆ ತುಂಬ ಬೈಗುಳಗಳು ಕೇಳಿಸುತ್ತೆ. ಸೊ ನಿಮಗೆ ಮ್ಯಾಟರ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮೌನನೇ ಉತ್ತರ. ಅದೇನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಮ ಸೈಲೆನ್ಸ್ ಶತ್ರು ಅಂತ ಹೇಳಿದ್ರಿ ಅಲ್ವಾ ಅಂತ ಅಂದ್ಕೊಳ್ತೀರಾ. ಇವೆರಡೂ ಸಹ ಎರಡು ಡಿಫ್ರೆಂಟ್ ಸಿಚುಯೇಷನ್ಸ್ಗೋಸ್ಕರ ಹೇಳಿದೆ. ಕನ್ಫ್ಯೂಷನ್ ಇಲ್ಲದೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಲಾಸ್ಟ್ ಮಿನಿಟ್ ನಿಮಗೆ ಕೈ ಕೊಟ್ಟು ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿನ ವೇಸ್ಟ್ ಮಾಡಿದಾಗ, ನಿಮ್ಮ ತಪ್ಪು ಇಲ್ಲದೆ ಹೋದರೂ ನಿಮ್ಮ ಮೇಲೆ ಬ್ಲೇಮ್ ಮಾಡುವಾಗ, ಪ್ರತಿ ಸರಿನೂ ನೀವೇ ಕೊಡೋದು, ಆಪೋಸಿಟ್ ಪರ್ಸನ್ನೇ ತಗೊಳ್ಳೋದು ಅನ್ನೋದು ನಡೀತಿರೋವಾಗ, ಇಂತಹ ಸಿಚುಯೇಷನ್ಸಲ್ಲಿ ನಿಮ್ಮ ಸೈಲೆನ್ಸೇ ನಿಮ್ಮ ಶತ್ರು. ಹಾಗೆ ಕೆಲವು ಸಿಚುಯೇಷನ್ಸಲ್ಲಿ ಸೈಲೆನ್ಸ್ ಏನು ಮಾಡುತ್ತೆ ಅಂದರೆ, ಹಾಫ್ ನಾಲೆಜ್ ಇಟ್ಕೊಂಡು ಆರ್ಗ್ಯೂ ಮಾಡೋನ ಜೊತೆ ಜಗಳ ಯಾಕೆ ಅಂತ ದೂರ ಹೋಗೋದ್ರಿಂದ ನನ್ನ ಮನಃಶಾಂತಿ ನನಗೆ ಮುಖ್ಯ, ರೆಸ್ಪೆಕ್ಟ್ ಇಲ್ಲದೆ ಇರೋರು ಅಥವಾ ರೆಸ್ಪೆಕ್ಟ್ ಕೊಡದೇ ಇರೋರ ಜೊತೆ ನಾನು ಮಾತಾಡಲ್ಲ ಅಂತ ಸ್ಪಷ್ಟಪಡಿಸುತ್ತೆ. ಪ್ರತಿ ಸರಿ ಆಪೋಸಿಟ್ ಪರ್ಸನ್ಗೆ ನಮ್ಮ ಮಾತಿಂದಲೇ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಕೆಲವು ಸರಿ ನಿಮ್ಮ ಮೌನನೇ ಉತ್ತರ ಹೇಳುತ್ತೆ. ಕಾಣಿಸೋ ಪ್ರತಿಯೊಬ್ಬರು ನಿಮ್ಮ ಪ್ರತಿಬಿಂಬನೇ. ಆಪೋಸಿಟ್ ಪರ್ಸನ್ಸ್ ಮಿರರಲ್ಲಿ ಕಾಣಿಸೋ ನಮ್ಮ ರಿಫ್ಲೆಕ್ಷನ್. ನಾವು ಕೋಪದಲ್ಲಿದ್ದರೆ ಅವರು ಕೋಪದಲ್ಲೇ ಕಾಣಿಸ್ತಾರೆ. ಆದರೆ ಇದು 2 ಸೈಡ್ಸ್ ಶಾರ್ಪ್ ಆಗಿರೋ ಚಾಕು ಥರ. ಯಾಕಂದರೆ ನೀವು ಎಮೋಷ್ನಲ್ ಸರ್ವೈವಲ್ಗೋಸ್ಕರ ನೋಡೋ ವ್ಯಕ್ತಿ ಆಗಿದ್ದರೆ ಮಾತ್ರ ನೀವು ಕಾನ್ಸ್ಟೆಂಟಾಗಿ ಕೊಡ್ತಾನೆ ಇರ್ತೀರಾ. ಅದರಿಂದ ತಗೊಳ್ಳೋರನ್ನ ನೀವು ಅಟ್ರಾಕ್ಟ್ ಮಾಡ್ತಾನೆ ಇರ್ತೀರಾ.
ಹಾಗೆ ನೀವು ಸೆಲ್ಫ್ ವರ್ತ್ನ ಪ್ರೂವ್ ಮಾಡ್ಕೊಳ್ತಾ ಇರ್ತೀರಾ. ಅದರಿಂದ ನಿಮ್ಮ ಮೇಲೆ ಡೌಟ್ಸ್ ಇರೋರನ್ನೇ ನೀವು ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ತಿರ್ತೀರಾ. ಹಾಗೆ ಅಲ್ಲದೆ ನೀವು ನಿಮ್ಮ ಸೆಲ್ಫ್ ವರ್ತ್ ಏನು ಅಂತ ರಿಯಲೈಸ್ ಆದಾಗ ನೀವು ನಿಮ್ಮ ಅಟೆನ್ಷನ್ಗೋಸ್ಕರ ಕೇಳಲ್ಲ. ಸೊ ಆಟೋಮ್ಯಾಟಿಕ್ಕಾಗಿ ರೆಸ್ಪೆಕ್ಟ್ ಮಾತ್ರನೇ ನಿಮ್ಮ ಹತ್ರ ಬರುತ್ತೆ. ನೀವು ವ್ಯಾಲಿಡೇಷನ್ಗೋಸ್ಕರ ಹಿಂದೆ ಬೀಳಲ್ಲ. ನಿಮ್ಮ ಸ್ಟ್ರಾಂಗ್ ಪ್ರೆಸೆನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ. ನಿಮ್ಮ ಬೌಂಡರೀಸ್ನ ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲದೆ ಕೇವಲ ನಿಮ್ಮ ಬಿಹೇವಿಯರ್ನ ಮೂಲಕ ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀರಾ. ನಿಮಗೆ ನಿಜವಾಗ್ಲೂ ವ್ಯಾಲ್ಯೂ ಕೊಡೋರು ನಿಮ್ಮ ಬೌಂಡರೀಸ್ನ ನೋಡಿ ಅಫೆಂಡ್ ಆಗಲ್ಲ, ನಿಮ್ಮ ಮೇಲೆ ಇನ್ನೂ ಇಂಟ್ರೆಸ್ಟ್ನ ಬೆಳೆಸ್ಕೊಳ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಇಸ್ ದ ರೂಟ್ ಆಫ್ ಡಿಸಿಪ್ಲಿನ್. ದ ಸೆನ್ಸ್ ದಟ್ ಮೈ ಪ್ರೆಸೆನ್ಸ್ ಇಸ್ ವರ್ತಿ, ಮೈ ಚಾಯ್ಸಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಐ ಆಮ್ ಎನಫ್. ಇದೇ ಸೆಲ್ಫ್ ರೆಸ್ಪೆಕ್ಟ್. ಈ ಜರ್ನಿಯಲ್ಲಿ ನಾವು ಒಪ್ಕೊಳ್ಬೇಕಾಗಿರೋ ಕೆಲವು ಸತ್ಯ ಏನಂದರೆ, ಇದೆಲ್ಲ ಆಪೋಸಿಟ್ ಪರ್ಸನಲ್ಲಿ ಚೇಂಜಸ್ನ ತರೋಕ್ಕಲ್ಲ, ನಮ್ಮಲ್ಲಿ ಬಂದ ಚೇಂಜಸ್ನ ಆಪೋಸಿಟ್ ಪರ್ಸನ್ಗೆ ಸ್ಪಷ್ಟವಾಗಿ ಹೇಳೋದಕ್ಕೆ. ಯಾಕಂದರೆ ನಾವು ಬೇರೆಯವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ಅವರು ಹೇಗೆ ನಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಯಾರಾದರೂ ಮೊದಲನೇ ಪರಿಚಯದಲ್ಲಿ ನಿಮ್ಮ ಜೊತೆ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಬಿಹೇವ್ ಮಾಡಿದ್ರೆ ಅದು ಅವರ ಸಹಜ ಲಕ್ಷಣ ಅಂತ ತಿಳ್ಕೊಳ್ಳಿ. ಹಾಗೆ ಇನ್ನು ಕೆಲವರು ನೀನು ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಆ್ಯಂಡ್ ಯೂಸ್ಫುಲ್ ಕೆಲಸಗಳನ್ನ ಮಾಡಿದ್ರೇ ನನ್ನ ಗೌರವವನ್ನು ಸಂಪಾದಿಸ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಹೇಳ್ತಿದ್ರೆ ಅದು ಪ್ರೀತಿ ಅಲ್ಲ, ಕಂಟ್ರೋಲ್ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಹೆಚ್ಚಿಸ್ಕೊಳ್ಳೋದು ಅಂದರೆ ಅದು ಆರಗೆನ್ಸ್ ಅಲ್ಲ, ಎಮೋಷ್ನಲ್ ಮೆಚ್ಯೂರಿಟಿ. ಹಾಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದೇ ದಿನದಲ್ಲಿ ಸ್ಟಾಪ್ ಆಗಲ್ಲ. ನೀವು ಜನಗಳನ್ನ ಪ್ಲೀಸ್ ಮಾಡೋದನ್ನು ನಿಲ್ಲಿಸಿ ಹಾನೆಸ್ಟ್ ಆಗಿರೋದಕ್ಕೆ ಶುರು ಮಾಡಿದಾಗ ಮೊದಲ ಹಾಗೆ ನೀವು ಈಸಿಯಾಗಿ ಕಾಣಿಸ್ದೇ ಇರ್ಬೋದು, ಆದರೆ ರಿಯಲ್ ಆಗಿ ಕಾಣಿಸ್ತೀರಾ. ಆದರೆ ಹೇಳೋ ಅಷ್ಟು ಈಸಿ ಮಾತ್ರ ಅಲ್ಲ. ಹಾಗೆ ಇರೋದ್ರಿಂದ ಕೆಲವು ಫ್ರೆಂಡ್ಶಿಪ್ ಸಹ ನೀವು ಕಳ್ಕೊಳ್ಬೋದು. ಅದರಿಂದ ನೀವು ಗಿಲ್ಟಿಯಾಗಿ ಫೀಲ್ ಆಗ್ಬೋದು. ಆದರೆ ಯಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಜೊತೆಲಿರ್ತಾರೋ ಅವರೇ ನಿಮ್ಮ ನಿಜವಾದ ಫ್ರೆಂಡ್ಸ್. ಆದರೆ ಕೆಲವರು ಅಂದ್ಕೊಳ್ಬೋದು ಲಿಮಿಟ್ ಇಲ್ಲದೆ ಇರೋದು ಫ್ರೆಂಡ್ಶಿಪ್ ಮಾತ್ರನೇ ತಾನೇ ಅಂತ. ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಸ್ ಅಲ್ಲದೆ ಬೇರೆ ಯಾರನ್ನ ಬೈತೀವಿ? ಯಾವ ರಿಲೇಷನ್ಶಿಪ್ಪಲ್ಲಾದರೂ ಸ್ವಾತಂತ್ರ್ಯಕ್ಕೆ ಪ್ರಿಯಾರಿಟಿ ಕೊಡಬೇಕು ಹೊರತು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟರೆ ಹೇಗೆ ಅಂತ ನೀವು ಕೇಳ್ಬೋದು. ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಲಿಮಿಟ್ಸ್ನ ಕ್ರಾಸ್ ಮಾಡದೇ ಇರೋದೇ ಫ್ರೆಂಡ್ಶಿಪ್. ಇದನ್ನು ನಾವು ಬೆಳೀತಾ ಕಲ್ತ್ಕೊಳ್ತೀವಿ. ನಮ್ಮ ಮೌನದ ಹಿಂದಿನ ಮಾತನ್ನು ಅರ್ಥ ಮಾಡ್ಕೊಳ್ಳೋರೆ ನಿಜವಾದ ಫ್ರೆಂಡ್. ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಡೋ ಅಂಥ ಸ್ವತಂತ್ರ ಇರೋದೇ ಯಾವ ರಿಲೇಷನ್ಶಿಪ್ಗಾದ್ರೂ ಸ್ಟ್ರಾಂಗ್ ಫೌಂಡೇಶನ್. ಒಂದು ವೇಳೆ ಇದ್ಯಾವುದೂ ವರ್ಕೌಟ್ ಆಗಿಲ್ಲ ಅಂದರೆ ನಿಮ್ಮ ಹತ್ರ ಇರೋ ಫೈನಲ್ ಅಸ್ತ್ರ ಸೈಲೆಂಟಾಗಿ ದೂರ ಹೋಗೋದು. ಇದು ಹುಚ್ಚುತನ ಅಥವಾ ಗರ್ವದಿಂದ ತಗೊಳ್ಳೋ ಡಿಸಿಷನ್ ಅಲ್ಲ. ಯಾಕಂದರೆ ಮನಃಶಾಂತಿ ಅನ್ನೋದು ನೀನು ಯಾರು ಅನ್ನೋದು ಎಲ್ರಿಗೂ ಅರ್ಥ ಆಗೋದ್ರಿಂದ ಬರಲ್ಲ, ನೀವು ಯಾರಿಗೂ ಅರ್ಥ ಆಗೋ ಅವಶ್ಯಕತೆ ಇಲ್ಲ ಅನ್ನೋ ರಿಯಲೈಸೇಷನಿಂದ ಬರುತ್ತೆ. ನಿಮ್ಮ ಟೈಮ್ ಲಿಮಿಟೆಡ್ ಆಗೇ ಇದೆ. ಸೊ ಇನ್ನೊಬ್ಬರ ಲೈಫ್ನ ಬದುಕ್ತಾ ನಿಮ್ಮ ಲೈಫ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಅಲ್ಟಿಮೇಟ್ ಟ್ರೂತ್ ಏನಂದರೆ ನಿಮ್ಮನ್ನ ಉಳಿದವರು ರೆಸ್ಪೆಕ್ಟಿಂದ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ನೀವೇ ಕಾಮಾಗಿ ಸೈಲೆಂಟಾಗಿ ನಿಮ್ಮ ಚಾಯ್ಸಸ್ಸಿಂದ ನೀವು ಕಲ್ತ್ಕೊಳ್ಬೇಕು. ಐ ಹೋಪ್ ಈ ವಿಡಿಯೋ ತುಂಬ ಜನರಿಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.